ಸೊ ಇವಾಗ ಉಕ್ಸ್ ಪಟ್ಟಿ ಕೂಡ ಮತ್ತು ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೋಣ. ಸೊ ಇದು ನಾವು ಆರ್ಮಲ್ ಹತ್ರ ಏನು ಕಟ್ ಮಾಡ್ಕೊತೀರೋ ಆ ಪೀಸ್ ಇರ್ತಾರೆ. ಸೊ ಆ ಪೀಸಿಂದ ನಾವೀಗ ಉಕ್ಸ್ ಪಟ್ಟಿ ಅನ್ನೋದು ಮತ್ತು ಕಾಜಾ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಬೇಕು. ಈ ಬ್ಲೌಸಲ್ಲಿ ಲೆಫ್ಟ್ ಕಡೆ ಒಂದು ಒಂದ್ಸಲ ಅಳತೆ ಬ್ಲೌಸಿಂದ ಹಾಕಬೇಕು. ಲೆಫ್ಟ್ ಕಡೆ ಉಕ್ಸ್ ಪಟ್ಟಿ ಅನ್ನೋದಿದೆ. ಸೊ ಇದು ಮೇನ್ ಬಟ್ಟೆ ಏನಿರುತ್ತೆ ಅದ್ರ ಮೇಲೆ ಇಟ್ಟು ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಯಾವುದೇ ಬ್ಲೌಸ್ಗಾಗಲಿ ರಫ್ ಅನ್ನೋದು ಮಾಡ್ಕೊಬೇಕು. ಅದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಇಟ್ಕೊತಿದ್ದೀನಿ. ಡಬಲ್ ಸ್ಟಿಚ್ ಹಾಕೊಬೇಕು. ಸೊ ಇದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಏನಿರುತ್ತೆ ಅದನ್ನು ಫೋಲ್ಡಿಂಗ್ ಮಾಡಿ ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕೊಬೇಕು. ಮತ್ತು ಇದೇನಿರುತ್ತೆ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಈ ರೀತಿ ಸ್ಟಿಚ್ಕೊಂಡು ಹಾಕಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಂತೇನು ಬರುತ್ತೆ ಈ ಬಟ್ಟೆ ಬಿಟ್ಟಿದ್ದೀನಿ. ಸೊ ಇದನ್ನು ನೋಡಿ ಸೊ 3.25 ಇಂಚ್ ತೊಗೊಂಡಿದ್ದೀನಿ. 3 ಇಂಚ್ ತೊಗೊಂಡ್ರು ಸಾಕಾಗುತ್ತೆ. ಸೊ ಇದನ್ನು ಕಾಜಾ ಪಟ್ಟಿ ಸ್ಟಿಚ್ ಮಾಡಬೇಕಂದ್ರೆ ಉಕ್ಸ್ ಪಟ್ಟಿ ಸ್ಟಿಚ್ ಮಾಡಬೇಕಂದ್ರೆ ನಾವು ಮೈನ್ ಫ್ಯಾಬ್ರಿಕ್ ಏನಿರುತ್ತೆ ಮೇನ್ ಬಟ್ಟೆ ಏನಿರುತ್ತೆ ಸೊ ಅದ್ರ ಮೇಲೆ ಲೈನಿಂಗ್ ಅನ್ನೋದು ಇಟ್ಟು ಅಟ್ಯಾಚ್ ಮಾಡ್ಕೊತೀರಿ. ಸೊ ನಾವು ಕಾಜಾ ಪಟ್ಟಿ ಸ್ಟಿಚ್ ಮಾಡಬೇಕಂದ್ರೆ ಸೊ ಉಲ್ಟಾ ಏನಿರುತ್ತೆ ಸೊ ಆ ಸೈಡಿಂದ ಇಟ್ಕೊಂಡು ನಾವು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬೇಕು ಈ ಸೈಡ್ಗೆ. ಸೊ ಈಗ ನಾವು ಸ್ಟಿಚ್ ಹಾಕ್ಬೇಕು. ಸೊ ನಾವೆಲ್ಲದಕ್ಕೂ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಆ್ಯಡ್ ಮಾಡಲೇಬೇಕು. ಕಾಜಾ ಪಟ್ಟಿಗೆ ಸೊ ಇದು ಆದಮೇಲೆ ಸೊ ಇದೇನಿರುತ್ತೆ ಇಲ್ಲಿ ಬಿಟ್ಕೊಂಡ್ರೆ ನಾವು ಅದಕ್ಕೆ ಫೋಲ್ಡ್ ಮಾಡ್ಕೊಬೇಕು. ಸೊ ಇದು ಅಷ್ಟೇ 3.25 ಇಂಚ್ ತೊಗೊಂಡಿದ್ದೀನಿ.
ಕಾಲು ಇಂಚನ್ನು ಬಿಟ್ಟು ಈ ಕಡೆ ಇಲ್ಲೊಂದು ಸೆಂಟ್ರಲ್ಲಿ ಸ್ಟಿಚ್ ಹಾಕಬೇಕು. ಸೊ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಬೇಕು. ಸೊ ಈಗ ಎಕ್ಸ್ಟ್ರಾ ಏನಿದೆ ಅದಕ್ಕೆ ನೆಕ್ ಶೇಪನ್ನು ಕೊಟ್ಕೊಬೇಕು. ಸೊ ಅದ್ರ ಮೇಲೆ ಒಂದು ಇಟ್ಕೊಂಡು ನಾವು ಕುಳಿಯಿದ್ಲೆ. ಸೊ ನೋಡ್ಬೋದು ನಮ್ಮದು ಉಕ್ಸ್ಪಟ್ಟಿ ಕಡೆ ಒಂದು ಸ್ವಲ್ಪ ಪಾಯಿಂಟನ್ನು ಜಾಸ್ತಿ ಬಂದಿದೆ. ಸೊ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಸೊ ನೋಡ್ಬೋದು ಕರೆಕ್ಟಾಗಿದೆ. ಸೊ ನೋಡ್ಬೋದು ಕರೆಕ್ಟಾಗಿದೆ. ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಅರ್ಧ ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ ಸೊ ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ಚನ್ನು ಹಾಕಬೇಕು. ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ ಅದಕ್ಕೆ ಕರೆಕ್ಟಾಗಿ ಹಾಕ್ಕೊಬೇಕು. ಸೊ ಏನಾದರೂ ಎಕ್ಸ್ಟ್ರಾ ಅನ್ನೋದು ಬಂದಿದೆ. ಸೊ ಅದನ್ನು ಟ್ರಿಮ್ ಮಾಡ್ಕೊಬೇಕು ನಾವು. ಸೊ ಈ ಕಡೆ ನೋಡ್ಬೋದು ಒಂದು ಪಾಯಿಂಟ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಸೊ ಅದು ಕರೆಕ್ಟಾಗಿ ಶೇಪಿಂಗ್ ಹೀಗೆ ಕೊಡಬೇಕು. ಈ ಕಡೆ ಅನ್ಕೋಣ, ಈ ಕಡೆ ಕೂಡ ಒಂದು ಪಾಯಿಂಟ್ ಕೂಡ ಬಂದಿಲ್ಲ. ಸೊ ಈಗ ಸೊ ಸ್ಲೀವ್ ಜಾಯಿಂಟಿ ಮಾಡೋಕ್ಕಿಂತ ಮುಂಚೆ ಮೇಯ್ನ್ ಇದೇನಿರುತ್ತೆ ಫ್ರಂಟು ಮತ್ತು ಬ್ಯಾಕು ಇದೇನು ನಾಚಾಕೊಂಡಿರ್ತೀವಿ ಸೊ ಅದು ಮತ್ತು ಇದು ಈ ರೀತಿ ಇಟ್ಕೊಂಡು ಸೊ ಈಗ ನೋಡ್ಕೊಬೇಕು ನಮಗೆ ಎಕ್ಸ್ಟ್ರಾ ಬರ್ತಿದೆಯಾ, 4ನೇ ಡಾಟ್ ಹಿಡಿಬೇಕು ಬೇಡ ಸೈಡಲ್ಲಿ ಅನ್ನೋದು ನಮಗೆ ಈಗ ಡಿಸೈಡ್ ಅನ್ನೋದು ಮಾಡಬೇಕು. ಸೊ ನಮಗೆ ಇಲ್ಲಿ ಒಂದು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ ಬ್ಯಾಕ್ ಪಾರ್ಟ್ ಅನ್ನೋದು. ಸೊ ನಾವು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಅದನ್ನು ಇಟ್ಕೊಬೇಕು. ಸೊ ಈ ಸೈಡ್ ಕೂಡ ನೋಡ್ಕೊಬೇಕು. ಸೊ ಇಲ್ಲಿಂದ ನಾನು 1.25 ಇಂಚಿಗೆ ಅಥವಾ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಸೊ ಇಲ್ಲಿಂದ ನಾನು ಒಂದು 3.5ಗೆ ಡಾಟ್ ಅನ್ನೋದು ಹಿಡಿತೀನಿ. ಜಸ್ಟ್ ಒಂದು ಪಾಯಿಂಟ್ ಅಷ್ಟು ಹಿಡಿಬೇಕಷ್ಟೆ. ಈ ಕಡೆ ಕೂಡ ಅಷ್ಟೇ 1.5 ಇಂಚಿಗೆ ನಾನು ಹಂಗೆ ಹಾಕ್ಕೊತೀನಿ. ಬಟ್ ನಿಮಗೆ ಅರ್ಥ ಆಗಲಿ ಅಂತ ಲೆಂತು ಬಿಡ್ತು ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಈಗ 4ನೇ ಡಾಟನ್ನು ಫಸ್ಟೇ ಹಾಕ್ಕೊಂಬಾರ್ದು. ಯಾವಾಗ ಅಷ್ಟೇ ಒಂದೊಂದ್ಸಲ ಕರೆಕ್ಟಾಗಿ ಬಂದಿರುತ್ತೆ, ಒಂದೊಂದ್ಸಲ ನಾವು ಬೇಕು ಅಂದರೆ ಕಟಿಂಗ್ ಮಾಡಬೇಕಂದ್ರೆ ಇದು ಫ್ರಂಟ್ ಪಾರ್ಟಲ್ಲಿ ಟ್ರಿಮ್ ಕೂಡ ಮಾಡ್ಕೊಬೋದು 4ನೇ ಡಾಟ್ ಬೇಡ ಅಂದರೆ. ಸೊ ಈಗ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಕರೆಕ್ಟಾಗಿ ಬಂದಿದೆ ನಮ್ಮದು. ಸೊ
ಈ ಸೈಡ್ ಕೂಡ ಅದೇ ರೀತಿ ಚೆಕ್ ಮಾಡ್ಕೊಬೇಕು. ಒಂದು ವೇಳೆ ಇನ್ನೂ ಒಂದು ಪಾಯಿಂಟ್ ಇತ್ತು ಅಂದರೆ ಇನ್ನೊಂದು ಪಾಯಿಂಟ್ ಅಷ್ಟೇ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಬೇಕು. ಆಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡ್ಬೋದು ನಾವು ಕರೆಕ್ಟಾಗಿ ಇರ್ತೀವಿ, ಕರೆಕ್ಟಾಗಿ ಬಂದಿದೆ. ಸೊ ನಾವೀಗ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೊಬೇಕು. ಸೊ ಇವಾಗ ಅಷ್ಟೇ ನೋಡ್ಬೋದು, ಇದು ರೈಟ್ ಸೈಡು ಲೆಫ್ಟ್ ಸೈಡು. ಸೊ ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಮಗೆ ನಾಚು ಕರೆಕ್ಟಾಗಿ ಕುತ್ಕೊತಿದೆಯೋ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಬೇಕು. ಸೊ ಇದು ಲೆಫ್ಟ್, ನಾನು ರೈಟ್ ಲೆಫ್ಟ್ ಅಂತ ಕೂಡ ಬರ್ಕೊಂಡಿದ್ದೀನಿ ನೋಡ್ಬೋದು. ಸೊ ಸ್ಲೀವ್ ಅನ್ನೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಬರ್ತಿದೆ. ಜಸ್ಟ್ ಒಂದು ಪಾಯಿಂಟ್ ಅನ್ನೋದು ಎಕ್ಸ್ಟ್ರಾ ಬರ್ತಿದೆ. ಆಗ ನಾವೇನು ಮಾಡಬೇಕು ಅಂದರೆ ಈ ಮೇನ್ ಏನಿರುತ್ತೋ ಅದನ್ನ ಒಂದು ಸ್ವಲ್ಪ ಜಸ್ಟ್ ಈ ರೀತಿ ಇದು ಮಾಡ್ಕೊಂಡು ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ನಮಗೆ ಸ್ಲೀವ್ ಅನ್ನೋದು. ಫ್ರಂಟಲ್ಲೂ ಅಷ್ಟೇ ತುಂಬ ಎಲ್ಲ ಇದು ಮಾಡಬಾರ್ದು, ಜಸ್ಟ್ ಒಂದು ಪಾಯಿಂಟ್ ಅನ್ನೋದು ಅಷ್ಟೇ ನಾವು ಎಳಿಬೇಕು. ತುಂಬ ಎಳ್ದಾಗೂ ಲೂಸ್ ಅನ್ನೋದಾಗುತ್ತೆ. ಸೊ ಈಗ ಸ್ಲೀವ್ ಜಾಯಿಂಟಿಂಗ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕೆಂಪು ಥರ ಆಗ್ಬಿಟ್ಟಿದೆ, ವಾಯ್ಸ್ ಒಂಥರ ಆಗ್ತಿದೆ. ಸೊ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಕೊಟ್ಕೊಬೇಕು, ತುಂಬ ಜಾಸ್ತಿ ಎಳೆಯೋದೆಲ್ಲ ಮಾಡಬಾರ್ದು. ಸೊ ನಾನಾದರೆ ಡೈರೆಕ್ಟಾಗಿ ಒಂದೇ ಸಲ ಇದೇ ರೀತಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಅಂತ ಈ ಸೈಡ್ ಒಂದು ಸಲ ಜಾಯಿಂಟಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ ಕಲಿಬೇಕಂದ್ರೆ ಇದೇ ರೀತಿ ಕಲಿತಿದ್ದು ಈಸಿ ಅನ್ನೋದಾಯಿತು ನನಗೆ. ಸೊ ಹಂಗಾಗಿ ನಿಮಗೂ ಕೂಡ ಅದೇ ರೀತಿ ಹೇಳ್ಕೊಡ್ತಾಯಿದ್ದೀನಿ. ಸೊ ನೋಡ್ಬೋದು ನಾಚು ಅನ್ನೋದು ನಮಗೆ ಕರೆಕ್ಟಾಗಿ ಕೂತಿದೆ. ಕಾಣಿಸ್ತಿದೆಯಾ? ಎಸ್ ಕಾಣಿಸ್ತಿದೆ. ಸೊ ನೋಡ್ಬೋದು ಸ್ಲೀವ್ ಜಾಯಿಂಟ್ ಅನ್ನೋದು ಮತ್ತು ಇದು ಮೇನ್ ಫ್ಯಾಬ್ರಿಕ್ ಏನಿದೆ ಅಂದರೆ ನಮ್ಮದು ಬ್ಯಾಕ್ ಪಾರ್ಟ್ ಏನಿದೆ ಕರೆಕ್ಟಾಗಿ ಕೂತಿದೆ ನಮಗೆ. ಸೊ ಇದು ಅಷ್ಟೇ. ಇನ್ನೊಂದೇನೆಂದರೆ ಇದು ನಾವು ಏನು ಸ್ಟಿಚ್ ಮಾಡಿರ್ತೀರೋ ಇದನ್ನು ಅನ್ನೋದು ಈ ಮುಖ ಅನ್ನೋದು ಈ ಕಡೆ ಇರಬೇಕು, ಬ್ಯಾಕ್ ಪಾರ್ಟ್ ಕಡೆನೇ ಇರಬೇಕು, ನಮಗೆ ಫ್ರಂಟ್ ಪಾರ್ಟ್ ಕಡೆ ಬರಬಾರ್ದು. ಸೊ ಇನ್ನೂ ಒಂದ್ಸಲ ಚೆಕ್ ಮಾಡ್ತೀವಿ. ಎಷ್ಟು ನೋಡ್ಬೋದು ಕರೆಕ್ಟಾಗಿ ಕೂರ್ತಿದೆ ನಾಚು. ಮತ್ತು ಇದೇನು ಬರುತ್ತೆ ನಮ್ಮದು ಇಲ್ಲಿ ಬಂದಾಗ ಸೂಜಿ ಅನ್ನೋದು ಒಳಗಡೆ ಬಿಟ್ಟು ನಾವು ನಿಲ್ಲಿಸ್ಬೇಕಿದೆ. ಸೊ ಇದೇನು ನಾವು ಡಾಟ್ ಅನ್ನೋದು ಇರ್ತೀರಿ ಇದನ್ನು ಈ ರೀತಿ ಹಿಂದೆ ಎತ್ಬಿಟ್ಟು ಇದನ್ನು ಈ ಸೈಡ್ಗೆ ನಾವು ಪುಷ್ ಅನ್ನೋದು ಮಾಡಬೇಕು. ಆಗ ನಮಗೆ ಬ್ಲೌಸ್ ಹಾಕೊಂಡಾಗ ದಪ್ಪ ಅನ್ನೋದು ಬರೋದಿಲ್ಲ. ಅರ್ಥ ಆಯ್ತಾ? ಸೊ ನಾವು ನೋಡ್ಬೋದು ಈ ಕಡೆಗೆ ಆ ಕಡೆಗೆ ಆಪೋಸಿಟಾಗಿ ತಿರುಗಿಸ್ತೀವಿ ಇದನ್ನು. ಸೊ ಇದಾಗಿದೆ. ಇನ್ನೊಂದು ಸೈಡ್ ಕೂಡ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಅಷ್ಟೇ ನಾಚು ನಮಗೆ ಯಾವಾಗ ಕರೆಕ್ಟಾಗಿ ಕೊಡುತ್ತೋ
ಹಾಗೆ ನಮ್ಮ ಫಿಟ್ಟಿಂಗ್ ಲೈನ್ ಕೂಡ ಸ್ಲೀವ್ ಲೈನ್ ಕೂಡ ಕರೆಕ್ಟಾಗಿ ಎಲ್ಲೂ ರಿಂಕಲ್ಸ್ ಇದ್ದೀರ ಬರುತ್ತೆ. ಸ್ಲೀವ್ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಈ ಕಡೆ ಕೂಡ ಅಷ್ಟೇ ಜಾಯಿಂಟ್ ಮಾಡ್ತೀನಿ. ಮುಂಚೆ ಫಸ್ಟ್ ನಮಗೆ ನಾಚು ಕರೆಕ್ಟಾಗಿ ಕೊಡುತ್ತೆ ಅಂತ ನೋಡ್ಕೊಳ್ತಾರೆ. ಕರೆಕ್ಟಾಗಿ ಕೊಟ್ಟಿದೆ. ಸರಿನಾ? ಜಾಯಿಂಟ್ ಮಾಡಿ ಮುಂಚೆ ನೋಡ್ಕೊಳ್ಬೇಕು. ಸ್ಲೀವ್ಸು ಮತ್ತು ಸೊಂಟ ಎರಡು ಟೈಟಾಗಿ ಎಳ್ದಿಟ್ಕೊಂಡು ನೋಡ್ಕೊಬೇಕು. ಎಲ್ಲರೂ ಹೆಚ್ಚಿಕೊಂಡು ಬರ್ತಿದ್ವಿ ಅಂತ. ಸೊ ಕರೆಕ್ಟಾಗಿ ಬರ್ತಿದೆ. ಸೊ ಫಸ್ಟೇ ನಾವು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗಲ್ಲಿ ಈಸಿ ಆಗುತ್ತೆ. ಸೊ ಇದು ಕರೆಕ್ಟಾಗಿದೆ. ಸೊ ಒಳ್ಳೆದಾಗಿದೆ. ಸೊ ಈಗ ಸೈಡ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ನಾವು ಎಕ್ಸ್ಟ್ರಾ 8 ಇಂಚ್ ಮಾರ್ಜಿನ್ ಬಿಟ್ಟಿದ್ರು. ಸೊ ಅದಕ್ಕೆ ಸ್ಟಿಚ್ ಮಾಡೋಣ. ಬಿಗಿನರ್ಸ್ ಇದೇ ರೀತಿ ಹಾಕಿದ್ರೆ ಅವರು ತುಂಬ ಕೆಳಗೆ ಹೊಲ್ದಿರ್ತಾರೆ. ಇದು ಈ ಥರ ಬಂದಿರುತ್ತೆ. ಇದು ಇದೇ ಕಡೆ ಬಂದಿರುತ್ತೆ, ಇದು ಈ ಕಡೆ ಬಂದಿರುತ್ತೆ. ಸೊ ಹಂಗೆ ಆಗಬಾರ್ದು ಅಂದರೆ ಸೊ ಅದನ್ನು ಟಿಪ್ ಅಂತ ತಿಳ್ಕೊಂಡು ಸೊ ಇದನ್ನ ಎರಡು ಇಟ್ಟು ಕರೆಕ್ಟಾಗಿ ಒಂದು ಸಮಾಗಿ ಹೊಲ್ಕೊಬೇಕು. ಸೊ ಈ ಸೈಡ್ ಕೂಡ ಅಷ್ಟೇ 2 ಇಂಚಿಗೆ ನಾವು ಹೊಲ್ಕೊಬೇಕು.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಸೊ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ.